ಸಿಎಂ ಕುರ್ಚಿ ಕಿತ್ತಾಟ ಇದೇ ತಿಂಗಳ ಅಂತ್ಯಕ್ಕೆ ಶಮನವಾಗುವ ಸಾಧ್ಯತೆ ಇದೆ. ಇದೇ 29ಕ್ಕೆ ಸಿಎಂ ಹಾಗೂ ಡಿಸಿಎಂ ದೆಹಲಿಗೆ ಹೋಗ್ತಿದ್ದಾರೆ. ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಜೊತೆಗೆ ಸಿಎಂ ಕುರ್ಚಿ ವಿವಾದ ಹಾಗೂ ಕ್ಯಾಬಿನೆಟ್ ಪುನರ್ರಚನೆ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ಹೈಕಮಾಂಡ್ ಎಲ್ಲವನ್ನ ಫೈನಲ್ ಮಾಡುವ ಸಾಧ್ಯತೆ ಇದೆ. ಇನ್ನು ಸಿಎಲ್ಪಿ ಸಭೆಯಲ್ಲಿ ಸಿಎಂ ಆಯ್ಕೆ ಮಾಡುವಾಗ ಯಾವ ಒಪ್ಪಂದವೂ ಆಗಿಲ್ಲ ಅಂತ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಮಾತನಾಡಿರುವ ಕೆಜೆ ಜಾರ್ಜ್, ಸಿಎಂ ಸಿದ್ದರಾಮಯ್ಯ ಅವರನ್ನ ಎಲ್ಲಾ ಶಾಸಕರು ಯಾವುದೇ ಒಪ್ಪಂದ ಇಲ್ಲದೆ ಒಮ್ಮತದಿಂದ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರು. ಇದೇ ವೇಳೆ ಡಿಕೆಶಿ ಭೇಟಿ ಬಗ್ಗೆ ಮಾತನಾಡಿರುವ ಸಚಿವರು, ಡಿಸಿಎಂ ನನ್ನ ಕೊಲೀಗ್, ನಾನು ನಮ್ಮ ಪಕ್ಷದ ನಾಯಕನನ್ನ ಭೇಟಿಯಾಗಿದ್ದೇನೆ ಅಷ್ಟೇ ಅಂತ ಹೇಳಿದ್ದಾರೆ. ನಾವೆಲ್ಲ ನೋಡಿ, ಅದು ನನಗೆ ಅದು ಗೊತ್ತೇ ಇಲ್ಲ. ಅದು ಯಾಕಂದ್ರೆ ನಾನು ನನ್ನ ಇಂಧನ ಇಲಾಖೆ ವಿಚಾರ ನೀವು ಮತ್ತೆ ಹೇಳಿದ್ರೆ ಅದಕ್ಕೆ ನಾನು ಉತ್ತರ ಕೊಡ್ತೇನೆ. ಡಿಕೆಶಿ ಅವರು ನಮ್ಮ ಪಾರ್ಟಿಯವರು, PCC ಅಧ್ಯಕ್ಷರು, ಅವ್ರು ನನ್ನ ಕೊಲಿಗೂ DCM ಆಗಿದ್ದಾರೆ. ಅವರೊಟ್ಟಿಗೆ ಮಾತಾಡೋದ್ರಲ್ಲಿ ಯಾವುದು ನಾನು ಅವ್ರ ಮನೆಗೆ ಹೋಗಿ ಅವ್ರು ನಮ್ಮ ಮನೆಗೆ ಬರ್ತಾರೆ. ಅದಕ್ಕಿಂತ ಹೆಚ್ಚಿಗೆ ಒಂದು ವಿಚಾರ ಏನಿಲ್ಲ. ಅದು CM ನಾವೆಲ್ಲ ಸೇರಿಬಿಟ್ಟು PLPಯಲ್ಲಿ ಹೈಕಮಾಂಡ್ ಅಬ್ಸರ್ವರ್ ಎಲ್ಲ ಬಂದ್ಬಿಟ್ಟು ಅವ್ರನ್ನ ಎಲೆಕ್ಟ್ ಮಾಡಿ ಹೈಕಮಾಂಡ್ ಅವರೇ ಡಿಕ್ಲೇರ್ ಮಾಡಿದ್ದಾರೆ. ಆ ಡಿಕ್ಲೇರ್ ಮಾಡಿದಾಗ ಯಾರು ಏನು ಹೇಳಲಿಲ್ಲ. ಅದಕ್ಕೆ ಹೈಕಮಾಂಡಿಗೆ ಬಿಟ್ಟಿರೋದು. ಅವ್ರು ಏನು ತೀರ್ಮಾನ ತಗೊಳ್ತಾರೆ, ನಾವು ಅದರ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ನೋಡಿ. ಇದೆಲ್ಲ ನಮ್ಗೇನು ಗೊತ್ತಾಗ್ತದೆ, ನಮ್ಮ ಹತ್ರ ಒಪ್ಪಂದ ಆಗಿದೆಯಾ? ನಮಗೆ ಗೊತ್ತಿರೋ ಪ್ರಕಾರ CLPಯಲ್ಲಿ ಅವ್ರನ್ನ ಎಲೆಕ್ಟ್ ಮಾಡಿದ್ದಾರೆ. ಆ ಟೈಮಲ್ಲಿ ಯಾವುದೇ ಕಂಡೀಷನ್ ಇರಲಿಲ್ಲ. ಹೈಕಮಾಂಡ್ ಅವರು ಇದ್ರ ವಿಚಾರ ಹೇಳಲಿಲ್ಲ. ಯಾವುದೇ ವಿಚಾರ ಇದ್ರೂ ಸಮೇತ ಹೈಕಮಾಂಡ್ ಅವರು ತೀರ್ಮಾನ ತಗೊಳ್ತಾರೆ. ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಕುರ್ಚಿ ಫೈಟ್ ಮಧ್ಯೆ ನಿನ್ನೆ DCM DK ಶಿವಕುಮಾರ್ ನಿವಾಸಕ್ಕೆ ಸಚಿವ KH ಮುನಿಯಪ್ಪ ಭೇಟಿಯನ್ನ ಕೊಟ್ಟಿದ್ರು. ಆ ಬಳಿಕ ಮಾತನಾಡಿದಂಥ ಸಚಿವ ಮುನಿಯಪ್ಪ ಸಿಎಂ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆಯನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ. ಇದೀಗ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವರು ತೀರ್ಮಾನ ತೆಗೆದುಕೊಳ್ಬೇಕು, ಇಬ್ಬರು ಸೇರಿ ಸಿಎಂ DCM ಜೊತೆ ಮಾತನಾಡಿ ಏನ್ ತೀರ್ಮಾನ ಮಾಡ್ತಾರೆ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಮುಖ್ಯಮಂತ್ರಿ ಇದ್ದಾರೆ, ಅವರೇ ಮುಂದುವರಿತೀವಿ ಅಂತ ಬೇರೆ ಹೇಳಿದ್ದಾರೆ. ಮುಂದುವರಿಲಿ, ಕೊಡೋ ಪ್ರಶ್ನೆ ಬಂದಿಲ್ಲ. ನಾವೇ ಮುಂದುವರಿತೀವಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಮಾಡ್ಲಿ. ಖಾಲಿ ಇಲ್ಲಲ್ಪ, ಏನ್ ಮಾಡೋದು ಇಲ್ಲ. ಸದ್ಯಕ್ಕೆ ಆ ವಿಷಯ ಇಲ್ಲ. ಇದರದ್ದು ಏನಾದರೂ ಬದಲಾವಣೆಗಳ ವಿಷಯ ಸಬ್ಜೆಕ್ಟ್ ನಮ್ಮ ಮುಂದೆ ಇಲ್ಲವೇ ಇಲ್ಲ. ಅದೇನಿದ್ರು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೀವಿ. ಅಧಿಕಾರ ಹಸ್ತಾಂತರ ಫೈಟ್ ನಡುವೆ ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವ ಜಮೀರ್ ಅಹ್ಮದ್ DCM DKಶಿ ಅವರನ್ನ ಭೇಟಿ ಮಾಡಿದ್ದಾರೆ. MLC ಪುಟ್ಟಣ ಮೂಲಕ ಜಮೀರ್ ಅಹ್ಮದ್ ಕರೆಸಿಕೊಂಡ DKಶಿ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಬೆಂಗಳೂರು DCC ಬ್ಯಾಂಕ್ ಚುನಾವಣೆ ಹಾಗೂ ನಾಯಕತ್ವ ವಿಚಾರದ ಬಗ್ಗೆ ಚರ್ಚೆ ನಡೆಸಲಾಗಿದೆ. DCM DKಶಿ ಭೇಟಿ ಬೆನ್ನಲ್ಲೇ ಸಚಿವ ಜಮೀರ್ ಅಹ್ಮದ್ ಸಿದ್ದರಾಮಯ್ಯ ಅವರನ್ನ ಕೂಡ ಭೇಟಿ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಭೇಟಿಗೆ ಜಮೀರ್ ಅಹಮದ್ ಖಾನ್ ಅವರು ಹೋಗಿದ್ರು. ಇನ್ನು DKಶಿ ಬಣ ದೆಹಲಿಯಿಂದ ವಾಪಸ್ ಬಂದಿರುವಂಥದ್ದು. ಪವರ್ ಶೇರಿಂಗ್ ಚರ್ಚೆಯ ನಡುವೆ ದೆಹಲಿಗೆ ಹೋಗಿದ್ದಂಥ DKಶಿ ಬಣದ ಶಾಸಕರು ನಿನ್ನೆ ಬೆಂಗಳೂರಿಗೆ ಬಂದಿದ್ದಾರೆ. ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್, ಮಾಗಡಿ ಶಾಸಕ ಬಾಲಕೃಷ್ಣ ಹಾಗೂ ಮದ್ದೂರು ಶಾಸಕ ಉದಯ್ ಬೆಂಗಳೂರಿಗೆ ಆಗಮಿಸಿದ್ರು. ಈ ವೇಳೆ ಏರ್ಪೋರ್ಟ್ನಲ್ಲಿ ಮಾತನಾಡಿರುವಂಥ ಶಾಸಕ ಬಾಲಕೃಷ್ಣ, ಕುರ್ಚಿ ಗೊಂದಲ ನಿವಾರಣೆ ಮಾಡುವಂತೆ ದೆಹಲಿ ಹೈಕಮಾಂಡ್ ನಾಯಕರ ಬಳಿ ಹೋಗಿದ್ವಿ. ಯಾರನ್ನು ಮಾಡ್ತಾರೆ, ಯಾರನ್ನು ಉಳಿಸ್ತಾರೆ ಮುಖ್ಯ ಅಲ್ಲ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಇದಕ್ಕೆ ಇತಿಶ್ರೀ ಹಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಕದಲೂರು ಉದಯ್ ಹಾಗೂ ಇಕ್ಬಾಲ್ ಹುಸೇನ್ ಕೂಡ ಮಾತನಾಡಿದ್ದಾರೆ. ಹೋಗಿದ್ದು ಏನೀಗ ಗೊಂದಲ ಇದೆ, ಇದನ್ನ ನಿವಾರಣೆ ಮಾಡಿ ಅಂತ ಹೇಳಿ ಮನವಿ ಮಾಡಕ್ ಹೋಗ್ತಾರೆ. ನಾನು ಸೀನಿಯರ್ ಇದ್ದೀನಿಲ್ಲ, ಒಂದ್ಸರಿ ನಾವು ಕೇಳೋಣ, ಮನವಿ ಮಾಡೋಣ, ಹೈಕಮಾಂಡ್ ಅಲ್ಲಿ ಸಚಿವ ಸ್ಥಾನ ಕೊಡಿ ಅಂತ ಮನವಿ ಮಾಡೋಣ ಅಂತ ಕೂಡ ಕೇಳಬಹುದು. ಹೋಗಿದ್ದು ಏನೀಗ ಗೊಂದಲ ಇದೆ, ಇದನ್ನ ನಿವಾರಣೆ ಮಾಡಿ ಅಂತ ಹೇಳಿ ಮನವಿ ಮಾಡಕ್ ಹೋಗ್ತಾರೆ. ನಾನು ಸೀನಿಯರ್ ಇದ್ದೀನಿಲ್ಲ, ಒಂದ್ಸರಿ ನಾವು ಕೇಳೋಣ, ಮನವಿ ಮಾಡೋಣ, ಹೈಕಮಾಂಡ್ ಅಲ್ಲಿ ಸಚಿವ ಸ್ಥಾನ ಕೊಡಿ ಅಂತ ಮನವಿ ಮಾಡೋಣ ಅಂತ ಕೂಡ ಕೇಳಬಹುದು. ಎಕ್ಸ್ಪೆನ್ಷನ್ ಮಾಡ್ತಾರೆ ಅಂತ ಸುದ್ದಿ ಇತ್ತು. ನಾವು ಈಗ ಎಲ್ಲ ಹೊಸಬ್ರು, ಫಸ್ಟ್ ಟೈಮ್ ಗೆದ್ದಿರುವಂತರು. ನಮ್ಮ ಜೊತೆ ಬಹಳಷ್ಟು ಜನ ಗೆದ್ದಿದ್ದಾರೆ ಯಂಗ್ಸ್ಟರ್ಸು. ನಮ್ಮವ್ರಿಗೂ ಒಂದಷ್ಟು ಜನ ಹೊಸಬ್ರಿಗೆ ಅವಕಾಶ ಕೊಡಿ ಕ್ಯಾಬಿನೆಟ್ನಲ್ಲಿ. ಯಾಕಂದ್ರೆ ಎಲ್ಲ 5-6 ಸರಿ ಗೆದ್ದರು, 5-6 ಸರಿ ಮಂತ್ರಿ ಆಗಿರೋರು ಇದ್ದಾರೆ. ಹೊಸಬ್ರಿಗೂ ಒಂದಷ್ಟು ಜನಕ್ಕೆ ಅವಕಾಶ ಕೊಡಿ, ನಮಗೆಲ್ಲ ಒಂದು ಹುರುಪು ಬರಲಿ ಯಂಗ್ಸ್ಟರ್ಸ್ಗೆ ಪಕ್ಷ ಸಂಘಟನೆ ಮಾಡೋಕ್ಕೆ ಅಂತ ಕೇಳಲಿಕ್ಕೆ ಹೋಗಿದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದೀವಿ. ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೀವಿ. ಯಾರಿಗೂ ಸೂಚನೆ ಅಲ್ಲ, ಅದು ಹೇಳಿದ್ರು ನಮ್ಮ ನಾಯಕರು ಹೇಳಿದಾರಲ್ಲ, ಅದು ಅವರ 4-5 ಜನ ವಿಚಾರ. ಅದು ಅವ್ರ 4-5 ಜನ ಕೂತು ಕಾಂಗ್ರೆಸ್ ಸರ್ಕಾರದಲ್ಲಿ ಎದ್ದಿರುವ ಸಿಎಂ ಕುರ್ಚಿ ಗುದ್ದಾಟದ ಬಗ್ಗೆ ಶಾಸಕ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಯತ್ನಾಳ್, ರಾಜ್ಯದಲ್ಲಿ ಸರ್ಕಾರ ಅಸ್ತಿತ್ವದಲ್ಲಿ ಇದೆಯೋ ಇಲ್ವೋ ಅನ್ನುವ ಅನುಮಾನ ಇದೆ. ಕೇವಲ ದಿಲ್ಲಿಗೆ ಹೋಗೋದು ಬರೋದನ್ನೇ ಮಾಡ್ತಿದ್ದಾರೆ.
ಸಿದ್ದರಾಮಯ್ಯ ಇರ್ತಾರೋ ಡಿಕೆಶಿ ಬರ್ತಾರೋ ಗೊತ್ತಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಕುಸಿದು ಹೋಗಿದೆ ಅಂತ ಕಿಡಿಕಾರಿದ್ದಾರೆ. ರಾಜ್ಯಪಾಲ ಆಡಳಿತ ರಾಜ್ಯದಲ್ಲಿ ಬರಬೇಕು ಅಂತ ಯತ್ನಾಳ್ ಆಗ್ರಹಿಸಿದ್ದಾರೆ. ನೋಡಿ, ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವ ಐತಿಲ್ಲ ಅನ್ನಂಗೆ ಆಗ್ಯದ. ಬರೀ ದಿಲ್ಲಿಗೆ ಹೋಗೋದು ಬರೋದು, ಶಾಸಕರ ಖರೀದಿ ಮಾಡೋದು, ಶಾಸಕರನ್ನ ದಿಲ್ಲಿ ಕಳಿಸೋದು, ಅವರಿಗೆ ಆಡಳಿತದಲ್ಲಿ ಒಟ್ಟೆ ಮುಖ್ಯಮಂತ್ರಿ ಹಿಡಿದು ಎಲ್ಲರೂ ತಮ್ಮ ಕುರ್ಚಿ ಉಳಿಸೋಲಿಕ್ಕೆ ಒಂದು ಗುಂಪು, ಕಸ್ಕೋಲಿಕ್ಕೆ ಒಂದು ಗುಂಪು, ಎರಡು ಗುಂಪಾಗಿ ಇಡೀ ರಾಜಕೀಯ ಮೊದಲೇ ಏನೂ ಅಭಿವೃದ್ಧಿ ಕರ್ನಾಟಕದಲ್ಲಿ ಇಲ್ಲ, ಎಲ್ಲ ಸ್ಥಗಿತ ಆಗಿದೆ. ಅಂಥದ್ರಲ್ಲಿ ಆಡಳಿತನೂ ಕುಸಿದೋಗೈತೆ. ಈಗ ಕರ್ನಾಟಕದಲ್ಲಿ ಇವ್ರದ್ದೆಲ್ಲ ನ್ಯಾಯ ಮುಗಿತಾನೆ ರಾಜ್ಯಪಾಲ ಆಡಳಿತ ತರೋದು ಒಳ್ಳೆ. ಇನ್ನು ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆ ವಿಚಾರವಾಗಿ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ಶಿವಾನಂದ ಪಾಟೀಲ್ ಮುಂಜಾನೆ ಒಂದು, ಮಧ್ಯಾಹ್ನ ಇನ್ನೊಂದು, ರಾತ್ರಿ ಇನ್ನೊಂದು ಮಾತನಾಡ್ತಾರೆ. ಯಾರು ಬಂದರೂ ಮಂತ್ರಿಯಾಗಿ ಉಳಿಬೇಕು ಅನ್ನುವ ಉದ್ದೇಶದಿಂದ ಶಿವಾನಂದ್ ಹೀಗೆ ಮಾತನಾಡ್ತಾರೆ. ಅವರಲ್ಲಿ ಯಾವುದೇ ಸಿದ್ಧಾಂತ, ನೀತಿ, ಅಭಿವೃದ್ಧಿ ವಿಚಾರ ಇಲ್ಲವೇ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಶಿವಾನಂದ ಪಾಟೀಲ್ ಮುಂಜಾನೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಮಾತಾಡ್ತಾನೆ. ಅವ್ನಿಗೆ ಚಟ ಐತಿ, ಪಕ್ಕ ಮಾತಾಡೋದಲ್ಲ. ಅದ್ರ ಖರ್ಗೆ ಬಂದ್ರೂ ಮಂತ್ರಿಯಾಗಿ ಉಳಿಬೇಕು, ಸಿದ್ದರಾಮಯ್ಯ ಇದ್ದರೂ ಮಂತ್ರಿಯಾಗಿ ಉಳಿಬೇಕು, ಒಟ್ಟು ಹ್ಯಾಂಗಾರು ಮಾಡಿ ಉಳಿಬೇಕು ಅಟ್ಟೆ. ಅವ್ರಿಗೇನು ಸಿದ್ಧಾಂತ, ನೀತಿ, ಏನು ಡೆವಲಪ್ಮೆಂಟ್ ಏನು ಸುಡುಗಾಡುವಿಲ್ಲ. ಎಷ್ಟು ಇಲಾಖೆದಾಗ ಎಷ್ಟು ಹೊಡಿಬೇಕು ಬೆಣ್ಣೆ ಹೊಡ್ಕೋತ ಕೊಡ್ತಾನೆ ನಾವು. ಇನ್ನೊಂದು ದೊಡ್ಡ ಹಗರಣ ಬರ್ತೈತೆ ಒಂದು, ಇನ್ನು ಬರೀ ಒಂದಿಟ್ಟಿಗೆ ಏಜೆಂಟ್ಗಳು ಇಟ್ಕೊಂಡು ವ್ಯಾಪಾರ ನಡೆಸ್ಯಾರ ಅಟ್ಟೆ. ಶಾಸಕ ಯತ್ನಾಳ್ ಭಯೋತ್ಪಾದಕ, ಪ್ರತಾಪ್ ಸಿಂಹ ಒಬ್ಬ ಹಿಜ್ಡಾ ಎಂಬ ಎಸ್ಡಿಪಿಐ ನಾಯಕನ ವಿವಾದಾತ್ಮಕ ಹೇಳಿಕೆಗೆ ಯತ್ನಾಳ್ ತಿರುಗೇಟನ್ನು ಕೊಟ್ಟಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದಂಥ ಯತ್ನಾಳ್, ಟಿಪ್ಪು ಸುಲ್ತಾನ್ ಆರಾಧಿಸೋರು ದೇಶದ್ರೋಹಿಗಳು, ಅವನೇ ಇರಬೇಕು, ಭಯೋತ್ಪಾದಕ ಎಲ್ಲ ಅವರೇ ಮಾತನಾಡೋದು, ಒಬ್ಬ ಮುಸ್ಲಿಮನಾದರೂ ದೆಹಲಿ ಸ್ಫೋಟ ಖಂಡಿಸಿದ್ರಾ ಅಂತ ಪ್ರಶ್ನಿಸಿದ್ದಾರೆ. ಟಿಪ್ಪು ಸುಲ್ತಾನ್ ಕಾರಣದಿಂದಲೇ ಇವತ್ತು ಟಿಪ್ಪು ಸುಲ್ತಾನನ ನರಮೇಧ ಇಡೀ ಇತಿಹಾಸದಲ್ಲಿ ಇವತ್ತು ಸಾಕ್ಷಿ ಇದೆ. ಸುಮಾರು 3,500 ದೇವಸ್ಥಾನಗಳನ್ನು ಕೇರಳ ಮತ್ತು ಕರ್ನಾಟಕದಲ್ಲಿ ನಾಶ ಮಾಡಿದಂಥದ್ದು, ಲಕ್ಷಾಂತರ ಕೊಡಗು ಜನಾಂಗದವ್ರನ್ನ ಕೊಲೆ ಮಾಡಿದಂಥದ್ದು, ಮತ್ತು ಅಲ್ಲಿ ನಮ್ಮ ಒಂದು ನಗರದಲ್ಲಿ ಅಂತರೂ ಅಲ್ಲಿ ದೀಪಾವಳಿನೇ ಆಚರಿಸೋದಿಲ್ಲ. ಅವನೇ ಇರಬೇಕು. ಅಲ್ಲ, ಭಯೋತ್ಪಾದಕರೇ ಅವರೇ ಮಾತಾಡ್ತಾರೆ ರೀ. ಈಗ ನೋಡ್ರಿ, ಒಬ್ಬ ಮುಸ್ಲಿಮರೇ ದಿಲ್ಲಿಯಲ್ಲಿ ಆದ ಬಾಂಬ್ ಸ್ಫೋಟದ ಬಗ್ಗೆ ಯಾರು ಒಬ್ಬರಿಗೆ ಖಂಡಿಸ್ಯಾರ? ಇಲ್ಲೆಲ್ಲ ಮಕ್ಕಳು ದೊಡ್ಡ ದೊಡ್ಡ ಶಾಂತಿ ಸೇವೆ ಮಾಡ್ತಾರ. ಚಿತ್ರದುರ್ಗದ ಮುರುಘಾ ಶರಣರ ವಿರುದ್ಧ ದಾಖಲಾಗಿದ್ದ ಪೋಕ್ಸೋ ಕೇಸಿನ ತೀರ್ಪು ಇವತ್ತು ಹೊರಬೀಳುತ್ತೆ. ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಅಡಿ ಮುರುಘಾ ಮಠದ ಶಿವಮೂರ್ತಿ ಮುರುಘಾ ಶರಣರು ಆರೋಪಿಯಾಗಿ ಜೈಲು ಸೇರಿದ್ರು. ಬಳಿಕ ಬೇಲ್ ಪಡೆದು ಕೋರ್ಟ್ನ ಆದೇಶದಂತೆ ಜಿಲ್ಲೆಯಿಂದ ಹೊರಗಿದ್ರು. ಸದ್ಯ ಪ್ರಕರಣದ ವಾದ ಪ್ರತಿವಾದಗಳನ್ನು ವಿಚಾರಣೆ ನಡೆಸಿರುವ ಚಿತ್ರದುರ್ಗ 2ನೇ ಅಪರ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿದೆ. ಇವತ್ತು ತೀರ್ಪು ನೀಡುವ ಹಿನ್ನೆಲೆ ಆರೋಪಿ ಮುರುಘಾ ಶರಣರು ಕೋರ್ಟಿಗೆ ಹಾಜರಾಗಲಿದ್ದು, ಅಪರಾಧಿಯೋ ನಿರಪರಾಧಿಯೋ ಅನ್ನೋದನ್ನ ಕೋರ್ಟ್ ತೀರ್ಪು ಕೊಡುತ್ತೆ. ತುಂಗಭದ್ರಾ ಡ್ಯಾಂನಿಂದ 2ನೇ ಬೆಳೆಗೆ ನೀರು ಪೂರೈಕೆ ಹಾಗೂ ಮೆಕ್ಕೆಜೋಳದ ಖರೀದಿ ಕೇಂದ್ರಕ್ಕೆ ಆಗ್ರಹಿಸಿ ಇಂದು ಟಿಬಿ ಡ್ಯಾಂ ಬಳಿ ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ. ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ರಾಜುಗೌಡ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಲಿದ್ದಾರೆ. ಈ ಬಗ್ಗೆ ಮಾತನಾಡಿರುವಂಥ ರಾಜುಗೌಡ, ಇಂದು ಟಿಬಿ ಡ್ಯಾಂಗೆ ಅಶೋಕ್ ಭೇಟಿಯನ್ನು ಕೊಡಲಿದ್ದಾರೆ. ಅಧಿಕಾರಕ್ಕೆ ಬರಬೇಕಂದ್ರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬೆಲೆ ಕೊಡಬೇಕು, ಸರ್ಕಾರ ರೈತರ ಸಮಸ್ಯೆಗೆ ಸ್ಪಂದಿಸುವಂತ ಕೆಲಸ ಮಾಡಲಿ ಅಂತ ಹೇಳಿದ್ದಾರೆ. ಆಲ್ರೆಡಿ ಹೋದ ಸರಿ ಬಂದು ಕಲ್ಯಾಣ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು ಗುಲ್ಬರ್ಗದ ಒಂದು ಸಭೆ ಮಾಡಿ ಎಲ್ಲೆಲ್ಲಿ ಎಷ್ಟೆಷ್ಟು ಹಾನಿಯಾಗಿದೆ ಅಂತ ಎಲ್ಲ ರಿಪೋರ್ಟ್ಸ್ ತೊಗೊಂಡು ತಕ್ಷಣ 2,000 ಕೋಟಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಹೋದವರು ಇದುವರೆಗೂ 1 ರೂಪಾಯಿನೂ ಬಿಡುಗಡೆ ಮಾಡೋಂಥ ಒಂದು ಕೆಲಸವನ್ನ ಮಾಡಿಲ್ಲ. NDRF ಫಂಡೇ ಸರಿಯಾಗಿ ಯೂಸ್ ಮಾಡ್ಕೊಂತಿಲ್ಲ. ಯಾಕಂದರೆ ಯಾವ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಆ ಜಿಲ್ಲೆಗೆ ಹೋಗಿ ರೈತರ ಸಮಸ್ಯೆ ಏನು ಯಾರನ್ನೂ ಫೇಸ್ ಮಾಡ್ತಾಗ್ತಿಲ್ಲ. ಮತ್ತು ಪತ್ರಕರ್ತರಿಗಂತರೂ ಅವರು ಪ್ರೆಸ್ ಮೀಟೇ ಮಾಡ್ತಿಲ್ಲ. ಯಾಕಂತಂದರೆ ಇಲ್ಲೆಲ್ಲ ಉತ್ತರ ಕೊಡಬೇಕಾಗ್ತದೆ ತಮ್ಮ ಪ್ರಶ್ನೆಗಳಿಗೆ ಅಂತೇಳಿ. ಈ ಥರ ದುರಾಡಳಿತ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು. ಟಿಬಿ ಡ್ಯಾಂ ಗೇಟ್ ಅಳವಡಿಕೆ ವಿಳಂಬ ಖಂಡಿಸಿ ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿ ಜೆಡಿಎಸ್ ಬೃಹತ್ ಪ್ರತಿಭಟನೆ ನಡೆಸಿದೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಟಿಬಿ ಡ್ಯಾಂ ಬಳಿ 3 ಕಿಲೋಮೀಟರ್ ಪಾದಯಾತ್ರೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಸಿಂಧನೂರಿನಲ್ಲಿ ಮಾತನಾಡಿದ ನಿಖಿಲ್, ತುಂಗಭದ್ರಾ ನೀರು ರಾಯಚೂರು, ಬಳ್ಳಾರಿ, ವಿಜಯನಗರ, ಕೊಪ್ಪಳ ಜಿಲ್ಲೆಗಳಿಗೆ ಬೇಕು. ಕ್ರಸ್ಟ್ ಗೇಟ್ಗಳ ದುರಸ್ತಿಗೆ 52 ಕೋಟಿ ಟೆಂಡರ್ ಆಗಿದೆ. ಆದರೆ 19ನೇ ಗೇಟ್ ರಿಪೇರಿಯ 1.19 ಕೋಟಿ ಹಣ ಇನ್ನೂ ಪಾವತಿ ಆಗಿಲ್ಲ. ಸರ್ಕಾರದ ಬಳಿ ಕೊಡೋಕೆ ಹಣನೇ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ.
ಹಾವೇರಿಯಲ್ಲಿ ರೈತರ ಹೋರಾಟ ಮುಂದುವರೆದಿದೆ. ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಮತ್ತು ಖರೀದಿ ಕೇಂದ್ರ ತೆರೆಯಲಿಕ್ಕೆ ಒತ್ತಾಯಿಸಿ ಹೋರಾಟ ಮಾಡ್ತಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅನ್ನದಾತರು ಅನಿರ್ದಿಷ್ಟಾವಧಿ ಹೋರಾಟವನ್ನು ಮಾಡ್ತಿದ್ದಾರೆ. ಡಿಸಿ ಕಚೇರಿ ಮುಂಭಾಗವೇ ಅಡುಗೆ ತಯಾರಿಸಿ ಅಲ್ಲೇ ಊಟ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕೊಲೆ ಆರೋಪಿ ದರ್ಶನ್ ಮತ್ತೆ ಜೈಲು ಸೇರಿ 100 ದಿನಗಳಾಗಿವೆ. ಕಳೆದ 100 ದಿನಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಹೈಕೋರ್ಟ್ ನೀಡಿದ್ದ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿತ್ತು. ಹೀಗಾಗಿ ದರ್ಶನ್ ಅಂಡ್ ಗ್ಯಾಂಗ್ ಮತ್ತೆ ಜೈಲು ಸೇರಿ 100 ದಿನಗಳಾಗಿವೆ. ಕಳೆದ 100 ದಿನಗಳಿಂದ ಕೊಲೆ ಆರೋಪಿ ಹಾಸಿಗೆ ದಿಂಬು ಸೇರಿ ಕನಿಷ್ಠ ಸೌಲಭ್ಯಕ್ಕಾಗಿ ಕೋರ್ಟ್ನಲ್ಲಿ ಫೈಟ್ ಮಾಡ್ತಿದ್ದಾರೆ. ಮೊದಲ ಬಾರಿ ಜೈಲು ಸೇರಿದಾಗ 131 ದಿನ ಜೈಲಿನಲ್ಲಿದ್ರು. ಇನ್ನು ರಾಜ್ಯದ 10 ಅಧಿಕಾರಿಗಳ 47 ಸ್ಥಳಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದರು. ಈ ವೇಳೆ ಅಪಾರ ಪ್ರಮಾಣದ ಚಿನ್ನಾಭರಣ, ಆಸ್ತಿ ದಾಖಲೆಗಳು ಪತ್ತೆಯಾಗಿವೆ. ಎಲೆಕ್ಟ್ರಾನಿಕ್ ಸಿಟಿ ಆರ್ಟಿಒ ಅಧಿಕಾರಿಗೆ ಸಂಬಂಧಪಟ್ಟಂತೆ 7 ಸ್ಥಳಗಳಲ್ಲಿ ಶೋಧವನ್ನು ಮಾಡಲಾಗಿದೆ. ಈ ವೇಳೆ 4,26,00,000 ಮೌಲ್ಯದ ಚರಾಸ್ತಿ ಮತ್ತು ಸ್ಥಿರಾಸ್ತಿ ಪತ್ತೆಯಾಗಿದೆ. 22 ಲಕ್ಷ ನಗದು, 32 ಲಕ್ಷ ಮೌಲ್ಯದ ಚಿನ್ನಾಭರಣ, 7 ನಿವೇಶನಗಳು, 4 ವಾಸದ ಮನೆಗಳು, 5 ಎಕರೆ 30 ಗುಂಟೆ ಕೃಷಿ ಜಮೀನು ಸೇರಿದಂತೆ ಒಟ್ಟು 3,30,00,000 ಮೌಲ್ಯದ ಆಸ್ತಿ ಪತ್ರ ಪತ್ತೆಯಾಗಿದೆ. ಇನ್ನಷ್ಟು ಅಧಿಕಾರಿಗಳ ಕೋಟಿ ಹಣ ಬಯಲಾಗಿದೆ. ಸದ್ಯ ಎಲ್ಲವನ್ನೂ ವಶಕ್ಕೆ ಪಡೆದು ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಮುಂದುವರೆಸಿದ್ದಾರೆ. ಇನ್ನು ಎಫ್ಡಿಎ ಲಕ್ಷ್ಮೀಪತಿ ಮನೆಯಲ್ಲೂ 2.49 ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಆದಾಯಕ್ಕಿಂತಲೂ ಹೆಚ್ಚಿಗೆ ಆಸ್ತಿ ಹೊಂದಿರುವ ಆರೋಪದ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ಶಿವಮೊಗ್ಗ ಮೆಡಿಕಲ್ ಕಾಲೇಜು, ಎಫ್ಡಿಎ ಲಕ್ಷ್ಮೀಪತಿ ಮನೆ, ಕಚೇರಿಗಳ ಮೇಲೆ ದಾಳಿಯನ್ನ ನಡೆಸಲಾಗಿದ್ದು 5 ಕಡೆ ದಾಳಿ ನಡೆಸಿ ಒಟ್ಟು 2.49 ಕೋಟಿ ಮೌಲ್ಯದ ಆಸ್ತಿಯನ್ನ ಪತ್ತೆ ಹಚ್ಚಿದ್ದಾರೆ ಲೋಕಾಯುಕ್ತರು. ಇನ್ನು ಲಕ್ಷ್ಮೀಪತಿ ಬಳಿ 3 ಮನೆ, 3 ಎಕರೆ 20 ಗುಂಟೆ ಕೃಷಿ ಜಮೀನು ಪತ್ತೆಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಉಡುಪಿಗೆ ಭೇಟಿ ನೀಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಉಡುಪಿಯ 3 ಠಾಣಾ ವ್ಯಾಪ್ತಿಯ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಉಡುಪಿ ನಗರ ಠಾಣೆಯ ಮಲ್ಪೆ ಹಾಗೂ ಮಣಿಪಾಲ ಠಾಣಾ ವ್ಯಾಪ್ತಿಯಲ್ಲಿ ರಜೆ ಘೋಷಣೆ ಮಾಡಲಾಗಿದೆ. ಅಂಗನವಾಡಿ, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿರುವಂಥದ್ದು. ನವೆಂಬರ್ 28ರಂದು 1 ದಿನ ರಜೆ ಘೋಷಿಸಿ ಉಡುಪಿ ಡಿಸಿ ಸ್ವರೂಪ್ ಆದೇಶವನ್ನು ಹೊರಡಿಸಿದ್ದಾರೆ. ಧಾರವಾಡ ಜಿಲ್ಲೆಗೆ ಪ್ರವೇಶಕ್ಕೆ ಕನ್ನೇರಿ ಮಠದ ಶ್ರೀಗಳಿಗೆ ಹಾಕಿದ್ದ ತಡೆಯನ್ನ ಧಾರವಾಡ ಹೈಕೋರ್ಟ್ ಪೀಠ ತೆರವುಗೊಳಿಸಿ ಆದೇಶ ಕೊಟ್ಟಿದೆ. ನವೆಂಬರ್ 5ರಂದು ಹಳ್ಳಿಕೆರೆ ಗ್ರಾಮದಲ್ಲಿ ಕನ್ನೇರಿ ಕಾಡಸಿದ್ದೇಶ್ವರ ಶ್ರೀಗಳ ಕಾರ್ಯಕ್ರಮಕ್ಕೆ ಬರದಂತೆ ಧಾರವಾಡ ಡಿಸಿ ನಿರ್ಬಂಧವನ್ನ ಹೇರಿದ್ರು. ಈ ಹಿನ್ನೆಲೆ ಶ್ರೀಗಳು ಧಾರವಾಡ ಹೈಕೋರ್ಟ್ ಮೆಟ್ಟಿಲೇರಿದ್ರು. ವಿಚಾರಣೆ ನಡೆಸಿದ ಏಕಸದಸ್ಯ ಪೀಠದ ನ್ಯಾಯಮೂರ್ತಿಗಳು ನಿರ್ಬಂಧವನ್ನ ತೆರವುಗೊಳಿಸಿದ್ದಾರೆ. ಧಾರವಾಡ ಹೈಕೋರ್ಟ್ ಆದೇಶವನ್ನ ವಿಜಯಪುರ ಶಾಸಕ ಯತ್ನಾಳ್ ಸ್ವಾಗತ ಮಾಡಿದ್ದಾರೆ. ಇವತ್ತು ಭಾಳ ಐತಿಹಾಸಿಕ ತೀರ್ಪನ್ನು ಹೈಕೋರ್ಟ್ ಧಾರವಾಡ ಪೀಠ ಅವ್ರ ಮೇಲೆ ಏನು ನಿರ್ಬಂಧ ಹೇರಿದ್ರಲ್ಲ ಅದನ್ನು ರದ್ದುಪಡಿಸಿದೆ ಧಾರವಾಡ ಜಿಲ್ಲೆಗೆ. ಇನ್ನು ಮುಂದೆ ನಾವು ಬಾಗಲಕೋಟೆ ಜಿಲ್ಲೆದು ಎಲ್ಲನೂ ನಾವು ಹಾಕ್ತೀವಿ, ಅವನು ಮುಕ್ತ ಮಾಡ್ತೀವಿ. ಮುಂದೆ ಬಿಜಾಪುರದೂ ನಾವು ಸುಪ್ರೀಂ ಕೋರ್ಟ್ನಿಂದ ಏನು ಇದು ಆಗಿ ಬಂದಿದ್ದಲ್ಲ ಅದಕ್ಕೂ ಸರಿಯಾದಂಥ ಸಮರ್ಥವಾಗಿ ವಾದವನ್ನು ಮಂಡಿಸಿ ಕನ್ನೇರಿ ಶ್ರೀಗಳನ್ನು ವೈಭವೋಪೇತವಾಗಿ MB ಪಾಟೀಲ್ ಕ್ಷೇತ್ರದ ಮೂಲಕ ದೊಡ್ಡ ಡಮ್ ಬಾರಿಸೋದ್ರ ಮೂಲಕ ಬಿಜಾಪುರ ಕರ್ಕೊಂಡು ಬರ್ತೀವಿ. ಇವತ್ತು ಭಾಳ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ 39 ವರ್ಷದ ಯೋಧ ಚಂದ್ರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಪಂಜಾಬ್ನಲ್ಲಿ ಸುಬೇದಾರ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಯೋಧ ಚಂದ್ರು ಪಂಜಾಬ್ ರೆಜಿಮೆಂಟ್ನಲ್ಲಿ ಕೆಲಸ ನಿರ್ವಹಿಸುವಾಗ ಹೃದಯಾಘಾತ ಸಂಭವಿಸಿದೆ. ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಚಂದ್ರು ಕೊನೆಯುಸಿರೆಳೆದಿದ್ದಾರೆ. 2002ರಲ್ಲಿ ಸೈನ್ಯಕ್ಕೆ ಸೇರಿಕೊಂಡಂತ ಚಂದ್ರು ಕಾಶಿದ ಕಳೆದ 23 ವರ್ಷಗಳಿಂದ ದೇಶ ಸೇವೆ ಸಲ್ಲಿಸಿದ್ದಾರೆ. ಯೋಧ ಚಂದ್ರು ಪಾರ್ಥಿವ ಶರೀರ ಇಂದು ಅಥಣಿಗೆ ಆಗಮಿಸಲಿದ್ದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯದರೂರು ಗ್ರಾಮದಲ್ಲಿ ಕೈಗಾರಿಕಾ ಪ್ರದೇಶ ಸ್ಥಾಪನೆಗೆ ರೈತರು ವಿರೋಧಿಸಿದ್ದಾರೆ. ರೈತರ ಜಮೀನು ಸರ್ವೆ ಮಾಡೋಕೆ ಬಂದ KIADB ಅಧಿಕಾರಿಗಳ ಕಾರು ತಡೆದು ಆಕ್ರೋಶ ಹೊರಹಾಕಿದ್ದಾರೆ. ರೈತರಿಗೆ ಮಾಹಿತಿ ನೀಡದೆ ಜಮೀನು ಸರ್ವೆಗೆ ಅಧಿಕಾರಿಗಳು ಹೋಗಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ರೈತರು ಸರ್ವೆಗೆ ಬಂದ್ರೆ ಕಾರಿಗೆ ಪೆಟ್ರೋಲ್ ಹಾಕಿ ಸುಟ್ಟಾಕ್ತೀವಿ ಅಂತ ಕಿಡಿಕಾರಿದ್ದಾರೆ. ಇದರಿಂದ ಅಧಿಕಾರಿಗಳು ಸರ್ವೆ ಮಾಡದೆ ವಾಪಸ್ ತೆರಳಿದ್ದಾರೆ. ಚಿಕ್ಕಮಗಳೂರಿನ ಮೆಡಿಕಲ್ ಕಾಲೇಜಿನ ಮೇಲೆ ಗಂಭೀರ ಆರೋಪ ಕೇಳಿಬಂದಿದೆ. ಅನಾಟಮಿ ಪ್ರೊಫೆಸರ್ನಿಂದ ವಿದ್ಯಾರ್ಥಿನಿಯರಿಗೆ ಅಶ್ಲೀಲ ಮೆಸೇಜ್, ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಆರೋಪ ಕೇಳಿಬಂದಿದೆ. ಅನಾಟಮಿ ಪ್ರೊಫೆಸರ್ ಗಂಗಾಧರ್ ವಿದ್ಯಾರ್ಥಿನಿಗೆ ಅಶ್ಲೀಲ ಮೆಸೇಜ್ ಅನ್ನು ಕಳಿಸಿದ್ದಾನೆ ಅಂತ ಆರೋಪವನ್ನು ಮಾಡಲಾಗಿದೆ. ಸದ್ಯ ಆರೋಪ ಕೇಳಿ ಬರ್ತಾ ಇದ್ದಂತೆ ಪ್ರೊಫೆಸರ್ ಗಂಗಾಧರ್ಗೆ ಕಾಲೇಜಿನ ಡೀನ್ ಹರೀಶ್ರಿಂದ ನೋಟಿಸ್ ಅನ್ನು ಕೊಡಲಾಗಿದೆ. ಇತ್ತ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರೊಫೆಸರ್ ವಿರುದ್ಧ ವಿದ್ಯಾರ್ಥಿನಿ ದೂರನ್ನು ಕೊಟ್ಟಿದ್ದಾರೆ.